ನಾನು ಹೇಳಿದ್ದೆ ಕಳೆದ ಬಾರಿನೇ ತಾಂತ್ರಿಕ ಕರ್ಮದ ಪ್ರಕಾರಗಳು ಮತ್ತು ಪ್ರಯೋಗಗಳು ಅಂತ. ಈ ತಾಂತ್ರಿಕ ಕರ್ಮದ ಪ್ರಕಾರಗಳು ಮತ್ತು ಪ್ರಯೋಗಗಳು ಅಂತಂದಾಗ ಅದರಲ್ಲಿ 8 ಭಾಗಗಳಾಗಿ ವಿಭಾಗ ಅಂದರೆ ಡಿವಿಷನ್ ಮಾಡ್ತಾರೆ. ಅದರಲ್ಲಿ ಬಂದು ಮೊದಲನೇದು ವಶೀಕರಣ, ಆಕರ್ಷಣ, ಸ್ತಂಭನ, ವಿದ್ವೇಷಣ, ಆ ನಂತರದಲ್ಲಿ ಮಾರಣ, ಉಚ್ಚಾಟನ, ಶಾಂತಿ ಕರ್ಮ, ಜೊತೆಗೆ ಮೋಕ್ಷ ಕರ್ಮ ಅಂತ ಹೇಳ್ಬಿಟ್ಟು ಪ್ರಿಯ ವೀಕ್ಷಕರೇ, ಇಲ್ಲಿ ಇವತ್ತಿನ ಟಾಪಿಕ್ ನಾನು ಏನು ತಗೊಂಡಿದ್ದೀನಿ ಅಂದರೆ ವಶೀಕರಣ ಅನ್ನೋ ಟಾಪಿಕ್ನ ತಗೊಂಡಿದ್ದೀನಿ. ಇಲ್ಲಿ ವಶೀಕರಣ ಅಂತ ಹೇಳಿದಾಗ ವಶಿ ಅಂತ ಹೇಳಿದಾಗ ಪಡ್ಕೊಳ್ಳೋ ಅಂಥದ್ದು ಅಂತ ಹೇಳ್ಬಿಟ್ಟು ವಶಿ ಅಂತ ಹೇಳಿದ್ರೆ ನೋಡಿ, ವಶ್ಯ ಅಂತಲೂ ನಾವು ಹೇಳ್ತೀವಿ. ಹಾಗೆಯೇ ಈ ವಶೀಕರಣ ಅಂತ ಬಂದಾಗ ನಾವು ಯಾವುದೇ ಸ್ತ್ರೀ ಆಗಿರ್ಬೋದು ಅಥವಾ ಪುರುಷ ಆಗಿರ್ಬೋದು ಅಥವಾ ಪಶು ಇಲ್ಲವೇ ಪಕ್ಷಿಗಳನ್ನು ನಾವು ವಶಪಡಿಸ್ಕೊಳ್ಳೋದಕ್ಕೆ ನಾವು ಹೇಳುವಂತಹ ಒಂದು ಮಾತನ್ನು ನಾವು ಬಂದ್ಬಿಟ್ಟು ವಶೀಕರಣ ಅಂತ ಹೇಳಲಾಗುತ್ತೆ ಪ್ರಿಯ ವೀಕ್ಷಕರೇ. ಇವತ್ತಿಗೆ ಬಂದು ಹೇಳ್ತಾ ಇರುವಂತಹ ವಿಚಾರ ಏನು ಅಂತಂದರೆ, ವಶೀಕರಣದಲ್ಲಿ ಬಂದು ನಾನು ಹೆಣ್ಣು ಮಕ್ಕಳಲ್ಲಿ ಯಾವ ರೀತಿ ಪ್ರಯೋಗಗಳು ಆದಂತಹ ಸಂದರ್ಭದಲ್ಲಿ ಹಲವಾರು ಸಮಸ್ಯೆಗಳನ್ನ ಅನುಭವಿಸ್ತಾ ಹೋಗ್ತಾರೆ. ಅಂತಹ ಸಮಸ್ಯೆಗಳನ್ನ ನಾವು ಇವತ್ತು ನೋಡೋಣ. ವಶೀಕರಣ ಅಂತಂದಾಗ ನಾನು ಹೇಳಿದೆ ವಶಿ ಅಂತಂದರೆ ಪಡ್ಕೊಳ್ಳೋವಂಥದ್ದು ಅಂತ. ಇದನ್ನು ನೋಡಿ ಹಲವಾರು ತಾಂತ್ರಿಕರು ಇದರ ಮೇಲೆ ಅಂದರೆ ಹೆಣ್ಮಕ್ಕಳ ಮೇಲೆ ಕೆಟ್ಟ ಪ್ರಯೋಗವನ್ನು ಮಾಡಿ ಇತರರಿಗೆ ತೊಂದರೆಯನ್ನು ಕೊಡೋದಕ್ಕೆ ನೋಡ್ತಾರೆ. ಹಲವಾರು ಸಮಸ್ಯೆಗಳನ್ನ ಅವರು ಅಂತಹ ಸಂದರ್ಭದಲ್ಲಿ ಎದುರಿಸಬೇಕಾಗುತ್ತೆ ಪ್ರಿಯ ವೀಕ್ಷಕರ. ಜೊತೆಗೆ ಇದು ಶುಭ ಕಾರ್ಯಗಳಿಗೆ ಮಾತ್ರ ವಶವನ್ನು ಮಾಡ್ಕೋಬೇಕು. ನಾವು ಇಲ್ಲಿ ಏನು ಹೇಳ್ತೀನಿ ಅಂದರೆ, ಶುಭ ಕಾರ್ಯಗಳು ಅಂದಾಗ ಯಾವುದೋ ಒಂದು ಧನಾಕರ್ಷಣೆ ಆಗಿರ್ಬೋದು, ಒಂದು ದೇವತಾ ಆಕರ್ಷಣೆ ಆಗಿರ್ಬೋದು, ಈ ಥರ ವಿಚಾರಗಳಿಗೆ ನಾವು ವಶೀಕರಣವನ್ನು ಮಾತ್ರ ಬಳಸಬೇಕು. ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂತಂದರೆ, ಕೆಲವರು ಕೆಟ್ಟ ಮನುಷ್ಯರು, ಕಾಮುಕರು ಅಂತ ನಾವೇನು ಹೇಳ್ತೀವಿ, ಅವರು ಶುಭ ಕಾರ್ಯಗಳಿಗೆ ಮಾತ್ರ ಅಲ್ಲದೇನೆ ಅವರೇನು ಮಾಡ್ತಾರೆ ಅಂತಂದರೆ, ಆ ಒಂದು ಹೆಣ್ಣನಾಗಿರ್ಬೋದು ಅಥವಾ ಗಂಡನಾಗಿರ್ಬೋದು ಅವರು ಒಳ್ಳೆ ಕಾರ್ಯಕ್ಕೆ ಬಳಸಿಕೊಳ್ಳದೆ ತಮ್ಮ ಒಂದು ಸ್ವಾರ್ಥಕ್ಕಾಗಿ ಅವರು ಅವರ ಹೆಸರನ್ನು ಕೆಡಿಸುವುದಕ್ಕೆ ಮಾತ್ರ ಮಾಡ್ತಾರೆ. ಇಲ್ಲಿ ಇದು ಯಾವುದು ಶುಭ ಕಾರ್ಯಗಳು ತೆಗಿಯಪ್ಪ ಏನದು ಯಾವುದೇ ರೀತಿಯ ಶುಭ ಕಾರ್ಯಗಳಿಗೆ ಆಗಿರೋದಿಲ್ಲ. ಇಲ್ಲಿ ಏನಾಗುತ್ತೆ ಅಂತಂದರೆ, ಈಗ ಯಾವುದೋ ಒಂದು ಹುಡುಗ ಒಂದು ಹುಡುಗಿಯನ್ನು ಇಷ್ಟಪಟ್ಟಿರ್ತಾನೆ ಅಂತ ಹೇಳ್ಕೊಳ್ಳಿ. ಅಂತಹ ಸಂದರ್ಭದಲ್ಲಿ ಅಂತಹ ಹೆಣ್ಣನ್ನು ವಶೀಕರಣ ಮಾಡಿಕೊಂಡು ಅವಳನ್ನು ಭೋಗಿಸೋದಕ್ಕಾಗಿ ಹಲವಾರು ವಿಧಾನದಲ್ಲಿ ಅವನು ಪ್ರಯತ್ನ ಮಾಡ್ತಾನೆ. ನಿಜವಾಗ್ಲೂ ಅವನಿಗೇನಾದರೂ ಒಂದು ಆ ಹುಡುಗಿಯ ಮೇಲೆ ವ್ಯಾಮೋಹ ಅಲ್ಲದೆ ಪ್ರೀತಿ ಇದ್ದು ಒಂದು ನಂಬಿಕೆ ಇದ್ದು ವಿಶ್ವಾಸ ಇದ್ದರೆ ಯಾವುದೇ ರೀತಿಯ ಕೆಟ್ಟ ದಾರಿಯನ್ನು ಹಿಡಿಯದೆ, ಅಡ್ಡದಾರಿಯನ್ನು ಹಿಡಿಯದೆ ನೇರವಾಗಿ ಆ ಹೆಣ್ಣಿನ ಪ್ರೀತಿಯನ್ನು ಬಯಸಿ ಅವರ ಹಿರಿಯರನ್ನು ಸೇರಿ ಇವರು ಮದುವೆ ಆಗೋಕ್ಕೆ ಒಪ್ಕೋತಾರೆ. ಆದರೆ ಇಲ್ಲಿ ಏನಾಗುತ್ತೆ ಅಂದರೆ, ಕೆಲವರು ದುಷ್ಕರ್ಮಿಗಳು ಇರ್ತಾರೆ, ಕೆಟ್ಟ ಕಾಮುಕರು ಇರ್ತಾರೆ. ಇಂಥವ್ರನ್ನೆಲ್ಲ ಹೇಗೆ ಏನು ಅಂತಲೇ ನಾವು ನಂಬೋಕ್ಕೂ ಆಗಲ್ಲ. ಅಂತಹ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳು ಯಾರೊಂದಿಗೂ ಹೇಳ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಇದು ಬರೀ ಹೆಣ್ಣು ಮಕ್ಕಳಿಗೆ ಮಾತ್ರ ಅಲ್ಲ, ಗಂಡು ಮಕ್ಕಳಲ್ಲೂ ಆಗುತ್ತೆ. ಅದರ ಜೊತೆಗೆ ಮದುವೆ ಆಗಿರುವಂತಹ ಹೆಣ್ಣು ಮಕ್ಕಳಲ್ಲೂ ಈ ಥರ ಆಗುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಒಂದು ಹೆಣ್ಣು ಗಂಡು ಪ್ರೀತಿ ಮಾಡೋದು ಅದು ಸರ್ವೇ ಸಾಮಾನ್ಯ. ಅಂತಹ ಸಂದರ್ಭದಲ್ಲಿ ಆಕರ್ಷಿತವಾಗಿರೋದು ಇದು ಸಾಮಾನ್ಯವಾಗಿ ಪ್ರಕೃತಿಯ ನಿಯಮ ಆಗಿರುತ್ತೆ. ಆದರೆ ಇಲ್ಲಿ ನಾವು ಯಾವುದೇ ರೀತಿಯ ತೊಂದರೆಗಳನ್ನು ಸಮೇತ ನಾವು ಮಾಡಬಾರ್ದು. ಇಲ್ಲಿ ಏನು ಮಾಡಲಾಗುತ್ತೆ ಅಂತಂದರೆ, ಒಂದು ಹೆಣ್ಣಿನ ಬಟ್ಟೆ ಇರ್ಬೋದು ಅಥವಾ ಒಂದು ಕೂದಲಿರ್ಬೋದು, ಒಂದು ಚಪ್ಪಲಿಯ ಮಣ್ಣು ಇರ್ಬೋದು, ಇದನ್ನೆಲ್ಲವನ್ನು ತೆಗೆದುಕೊಂಡು ಏನು ಮಾಡ್ತಾರೆ ಅಂತಂದರೆ, ಆ ಹೆಣ್ಣಿಗೆ ಗೊತ್ತಿಲ್ಲದ ರೀತಿಯಲ್ಲಿ ಆ ವ್ಯಕ್ತಿ ಏನು ಮಾಡ್ತಾರೆ ಅಂತಂದರೆ ಒಂದು ವಶೀಕರಣಕ್ಕೆ ಅಂತ ಹೇಳಿಬಿಟ್ಟು ಒಳಪಡಿಸ್ತಾರೆ. ಅಂತಹ ಸಂದರ್ಭದಲ್ಲಿ ಆಕೆ ಗೊತ್ತಿಲ್ಲದ ರೀತಿಯಲ್ಲಿ ಮಾನಸಿಕವಾಗಿ ನೊಂದು ಹೋಗ್ತಾಳೆ, ದೈಹಿಕವಾಗಿ ನೊಂದು ಹೋಗ್ತಾಳೆ. ಜೊತೆಗೆ ಆಕೆ ಏನಾದರೂ ಕೆಲಸ ಮಾಡ್ತಾ ಇದ್ರೆ ಅಥವಾ ಆಕೆ ವಿವಾಹ ಆಗಿದ್ರೆ ಆಕೆಯ ಹಣವನ್ನು ಹಾಳು ಮಾಡಿ ಆಕೆಯನ್ನು ದೈಹಿಕವಾಗಿಯೂ ಭೋಗಿಸಿ, ಹಾಗೆ ಅವಳ ಮನಸ್ಸನ್ನು ಕೆಡಿಸಿ, ಜೊತೆಗೆ ಇನ್ನು ಹಲವಾರು ಜನರ ಜೊತೆಗೆ ಅವಳ ಬಗ್ಗೆ ಕೆಟ್ಟದಾಗಿ ಮಾತಾಡಿ ಅವಳ ಬಗ್ಗೆ ಕೆಟ್ಟ ಅಭಿಪ್ರಾಯವನ್ನು ಸಮೇತ ಮಾಡ್ತಾರೆ. ಜೊತೆಗೆ ಪ್ರೀತಿಯಿಂದ ನಂಬಿಕೆಯಿಂದ ಆ ಹೆಣ್ಣು ಮಗಳಾಗಿರ್ಬೋದು ಅಥವಾ ವಿವಾಹಿತ ಸ್ತ್ರೀ ಆಗಿರ್ಬೋದು ಮೋಸ ಹೋಗ್ತಾಳೆ. ಅದರ ಜೊತೆಗೆ ಗಂಡು ಸಮೇತ ಅದೇ ರೀತಿ, ಕೆಲವರಲ್ಲಿ ಗಂಡಸರಲ್ಲಿ ಪ್ರಯೋಗಗಳು ಆದಾಗ ಅವರು ಸಮೇತ ಇದೇ ರೀತಿಯ ತೊಂದರೆಗಳನ್ನ ಅನುಭವಿಸ್ತಾರೆ. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ, ಆ ಹೆಣ್ಣಾದವಳು ನನಗೆ ಅವನೇ ಎಲ್ಲವೂ ಸರ್ವಸ್ವ, ನಾನು ಅವನನ್ನು ಬಲವಾಗಿ ನಂಬಿದ್ದೀನಿ, ನನಗೆ ಅವನನ್ನು ಬಿಟ್ಟರೆ ಇನ್ನೇನು ಜೀವನವೇ ಇಲ್ಲ ಅಂತ ಅವಳು ಆ ರೀತಿಯಲ್ಲಿ ಹೊಟ್ಟೋಗಿರ್ತಾಳೆ. ಅದರ ಜೊತೆಗೆ ಅವನು ಆ ರೀತಿಯ ವಶೀಕರಣ ಅಂತ ಹೇಳಿದಾಗ ಅವರು ಮಾಡಿಸುವಂಥದ್ದು
ಹೊಟ್ಟೆಗೆ ಒಂದು ಮದ್ದಿಡೋ ರೀತಿ, ಅಂದ್ರೆ ಹೊಟ್ಟೆಗೆ ಪಾನೀಯ ರೂಪದಲ್ಲಿ ಅಥವಾ ಆಹಾರ ರೂಪದಲ್ಲಿ ಹಾಕುವಂಥದ್ದು, ಇಲ್ಲವೇ ಅವರಿಗೆ ಬಂದು ಅಂಜನದ ರೂಪದಲ್ಲಿ ಹಾಕಿ ಅವರ ದೇಹಕ್ಕೆ ಅದನ್ನ ಹಚ್ಚೋದ್ರಿಂದ ಅವಳು ಏನಾಗ್ತಾಳೆ ಅಂತಂದ್ರೆ ಅವರ ವಶಿ ಆಗ್ತಾರೆ ಅಂತ ಆ ತರ ರೀತಿಯಲ್ಲಿ ಮಾಡಿಸ್ತಾರೆ. ಹಾಗೇನೆ ಅವಳೊಂದಿಗೆ ಅಂದ್ರೆ ಅವಳಿಗೆ ನಂಬಿಕೆ ಬರುವಾಗೆ ಮೊದಲು ಮಾಡ್ತಾರೆ, ಆ ನಂತರದಲ್ಲಿ ಅವಳನ್ನು ದೈಹಿಕವಾಗಿ ಭೋಗಿಸುವಾಗ ಅದನ್ನು ಸಮೇತ ಅದನ್ನು ಹಚ್ಚಿದಂತಹ ಸಂದರ್ಭದಲ್ಲಿ ಅಂತ ಅಂಜನ ಅಂದಾಗ ಅದರಲ್ಲಿ ಹಲವಾರು ರೀತಿಯ ಅಂಜನವಿದೆ. ಹಾಗಾಗಿ ವೀಕ್ಷಕರು ದಯವಿಟ್ಟು ಭಯ ಪಡಕ್ಕೆ ಹೋಗ್ಬೇಡಿ, ಅದನ್ನ ಕೊನೆಯಲ್ಲಿ ಹೇಳ್ತೀನಿ. ಹಾಗಾಗಿ ಅಂತಹ ಅಂಜನವನ್ನು ಬಳಸ್ತಾರೆ, ಇಲ್ಲವೇ ಇಂತಹ ಅಂಜನವನ್ನು ದೇಹಕ್ಕೆ ಸಮೇತ ಅವರು ಹಚ್ಚುತ್ತಾರೆ. ಇದಕ್ಕೆ ಇಂತಹ ಒಂದು ನೀಚ ಕೃತ್ಯದ ಪದ್ಧತಿಯನ್ನು ನಾವು ಕೆಲವು ವ್ಯಕ್ತಿಗಳಲ್ಲಿ ಕಾಣ್ತೀವಿ, ಜೊತೆಗೆ ಕೆಲವು ತಾಂತ್ರಿಕರಲ್ಲಿ ನಾವಿದನ್ನ ಕಾಣ್ತೀವಿ ಪ್ರಿಯಕ್ಷಕರೇ. ಹಾಗಾಗಿ ಇದರಿಂದ ಇಂತಹ ಹೆಣ್ಣು ಮಕ್ಕಳು ಮನೆಯಲ್ಲಿ ಏನಾದರೂ ವಿವಾಹ ಏನು ಮಾತು ಎತ್ತಿದ ತಕ್ಷಣ ಫುಲ್ಲು ಕಣ್ಣೆಲ್ಲ ಇಷ್ಟಿಷ್ಟು ದಪ್ಪ ಬಿಟ್ಕೊಂಡು ಯಾವುದೇ ಕಾರಣಕ್ಕೂ ನಾನು ಮದುವೆ ಆಗಲ್ಲ, ನನಗೆ ಅವನೇ ಬೇಕು ಅಂತ ಹೇಳ್ಬಿಟ್ಟು ಹಠ ಹಿಡಿತಾರೆ. ಜೊತೆಗೆ ಏನಾಗುತ್ತೆ ಅಂದ್ರೆ ಅಂತಹ ಸಂದರ್ಭದಲ್ಲಿ ಅವರಿಗೆ ಬೇರೆ ಪ್ರಪಂಚನೇ ಗೊತ್ತಿರಲ್ಲ, ಜೊತೆಗೆ ಬೇರೆ ಯಾರನ್ನೇ ಅವರಿಗೆ ವಿವಾಹ ಮಾಡಬೇಕು ಅಂತಂದ ಸಂದರ್ಭದಲ್ಲಿ ಪೂರ್ತಿ ಜಗಳ ಆಡೋದು ಅಥವಾ ಮನೆ ಬಿಟ್ಟು ಹೋಗೋತೀನಿ ಅಂತ ಹೇಳೋದು. ಜೊತೆಗೆ ಇನ್ನೊಂದು ಏನು ಮಾಡ್ತಾರೆ ಅಂತಂದ್ರೆ ನಾನು ಏನಾದರೂ ಸೂಸೈಡ್ ಮಾಡ್ಕೋತೀನಿ, ಹ್ಯಾಂಗ್ ಮಾಡ್ಕೋತೀನಿ ಅಂತ ಹೇಳ್ಬಿಟ್ಟು ಮನೆಯಲ್ಲಿ ಪೇರೆಂಟ್ಸಿಗೆ ಹೆದರಿಸೋದು, ಇಂಥವೆಲ್ಲವನ್ನು ಅವರು ಮಾಡ್ತಾರೆ. ಅಂತಹ ಸಂದರ್ಭದಲ್ಲಿ ಪ್ರಪಂಚದ ಪರಿಜ್ಞಾನನೇ ಇರಲ್ಲ ಅವರಿಗೆ. ಪ್ರೀತಿ ಪ್ರೇಮ ಪ್ರಣಯ ಇರ್ಬೋದು, ಜೊತೆಗೆ ದಶಾಭುಕ್ತಿಗಳು ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಆದರೆ ಇಲ್ಲಿ ವಶೀಕರಣ ಆದಂತಹ ಸಂದರ್ಭದಲ್ಲಿ ಈ ತರ ಹಲವಾರು ಸಮಸ್ಯೆಗಳು ನಮಗೆ ಉಂಟಾಗುತ್ತೆ. ಜೊತೆಗೆ ಅಂತ ಹೆಣ್ಮಕ್ಳು ಎಜುಕೇಶನ್ ಇದ್ರೆ ಎಜುಕೇಶನ್ ಡ್ರಾಪ್ ಮಾಡೋದು, ಜೊತೆಗೆ ಬಟ್ಟೆ ತಗೊಂಡು ಬೇರೆ ಊರಿಗೆ ಹೊಟ್ಟೋಗೋದು ಅಥವಾ ಬೇರೆ ಪಿ.ಜಿಗೆ ಸೇರ್ಕೊಳ್ಳೋದು, ಬೇರೆ ಹಾಸ್ಟೆಲ್ಗೆ ಹೊಟ್ಟೋಗೋದು, ತಂದೆ ತಾಯಿನ ರೆಫ್ಯೂಸ್ ಮಾಡೋದು, ಸ್ಮೋಕ್ ಮಾಡೋದು, ಬೇರೆ ಆಲ್ಕೋಹಾಲಿಕ್ ಕನ್ಸೂಮ್ಷನ್ ಮಾಡೋದು, ವೆಜಿಟೇರಿಯನ್ ಆಗಿದ್ರೆ ನಾನ್ ವೆಜ್ ಎಲ್ಲ ಕನ್ಸ್ಯೂಮ್ ಮಾಡೋದು. ಅವನು ಹೇಗೆ ಹೇಳ್ತಾನೆ ಬುಗುರಿ ಹೀಗೆ ತಿರುಗಿಸಿದ್ರೆ ಹೇಗೆ ತಿರುಗುತ್ತೋ ಅದೇ ರೀತಿ ಆ ಹೆಣ್ಣು ತಿರುಗಲಿಕ್ಕೆ ಶುರು ಮಾಡ್ತಾಳೆ. ಅದಲ್ಲದೆ ಇಂತಹ ಹೆಣ್ಮಕ್ಳು ಅತಿಯಾದ ಮೋಹದ ಪಾಶಕ್ಕೆ ಸಿಕ್ಕಿರ್ತಾರೆ ಪ್ರಿಯ ವೀಕ್ಷಕರೇ. ಅದಲ್ಲದೆ ಇವರು ಅತಿಯಾಗಿ ಆ ವ್ಯಕ್ತಿಯನ್ನ ನಂಬಿ ಅವರೇ ಸರ್ವಸ್ವ ಅಂತ ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಜೊತೆಗೆ ಕೊನೆಯಲ್ಲಿ ಅವರು ತನ್ನ ದೇಹವನ್ನೂ ಹಾಳು ಮಾಡ್ಕೋತಾರೆ. ಕೆಲವು ಹೆಣ್ಮಕ್ಳನ್ನ ನೀವು ನೋಡ್ಬೋದು, ಮದುವೆಗಿಂತ ಮುಂಚೆನೆ ಗರ್ಭಪಾತಗಳಾಗೋದು ಅಥವಾ ಮಾತ್ರೆಗಳು, ಈ ತರ ಹಲವಾರು ಇದೆ. ಅದೆಲ್ಲ ಹೇಳಕ್ ಹೋದಾಗ ಯಾರಾದ್ರೂ ಹೆಣ್ಮಕ್ಳು ನೋಡ್ತಾ ಇದ್ದಾರೆ, ಅವರಿಗೆ ತುಂಬಾ ಬೇಜಾರಾಗುತ್ತೆ, ನನ್ನ ಜೀವನದಲ್ಲಿ ಇವೆಲ್ಲ ನಡೆದೋಯ್ತಲ್ಲ ಇಂಥ ವ್ಯಕ್ತಿಯಿಂದ ಅಂತ. ಸೊ ಹಾಗಾಗಿ ಬೇಡ ಅಂಥದ್ದೆಲ್ಲ ಹೇಳುವಂಥದ್ದು, ನಿಮಗೆ ಗೊತ್ತಿರುವಂಥದ್ದೇ. ಹಾಗೆ ಕೊನೆಯಲ್ಲಿ ಹಣವನ್ನು ಕಳ್ಕೊಳ್ಳೋದು, ಜೊತೆಗೆ ಒಬ್ಬರೇ ಹೋಗಿ ಮಾನಸಿಕವಾಗಿ ಕೊನೆಗೆ ಡಿಪ್ರೆಷನ್ ಅಂತ ಹೋಗ್ಬಿಟ್ಟು ಮಾನಸಿಕ ಡಾಕ್ಟರ್ ಹತ್ರ ತೋರಿಸೋದು, ಅದರಿಂದ ಮಾತ್ರೆ ತಗೊಳ್ಳೋದು, ಅದರಿಂದ ಹೊರಗಡೆ ಬರೋಕ್ಕಾಗದೆ ಕೊನೆಯಲ್ಲಿ ತನ್ನ ಜೀವನವನ್ನು ಅಂತ್ಯ ಮಾಡಿಕೊಳ್ಳುವಂತಹ ಒಂದು ಪರಿಸ್ಥಿತಿಯನ್ನು ಬಂದ್ಬಿಡುತ್ತೆ ಪ್ರಿಯ ವೀಕ್ಷಕರೇ. ಹಾಗಾಗಿ ಹೇಳ್ತಾ ಇದ್ದೀನಿ, ದಯವಿಟ್ಟು ಅರ್ಥ ಮಾಡ್ಕೋಬೇಕಾಗುತ್ತೆ. ಜೊತೆಗೆ ಇಲ್ಲೇನಾಗುತ್ತೆ ಅಂತಂದ್ರೆ ನಮ್ಮದೇ ಆದಂತಹ ರೀತಿಯಲ್ಲಿ ನಾವು ಹೊರಗಡೆ ಬರಬೇಕಾಗುತ್ತೆ. ಈ ರೀತಿ ಮಾಡೋದ್ರಿಂದ ಯಾವ ರೀತಿಯಲ್ಲಿ ಇಂತಹ ಹೆಣ್ಮಕ್ಳು ಇಂತಹ ಸಮಸ್ಯೆಯಿಂದ ಹೊರಗಡೆ ಬರಬೇಕು, ಕೊನೆಯಲ್ಲಿ ದೇಹ ಮನಸ್ಸು ಆರೋಗ್ಯವೆಲ್ಲವನ್ನು ಕೆಡಿಸ್ಕೋತಾರೆ. ಹಾಗಾಗಿ ಆತ್ಮಹತ್ಯೆ ಶರಣಾಗೋದು, ಊರು ಬಿಟ್ಟು ಹೋಗೋದು ಅವೆಲ್ಲ ಮಾಡಬೇಡಿ. ಇಂತಹ ಹೆಣ್ಮಕ್ಳು ಇಂತಹ ಕಷ್ಟಗಳನ್ನ, ಇಂತಹ ನೋವುಗಳನ್ನ ನಿಮ್ಮ ತಂದೆ ತಾಯಿಂದಿರ ಹತ್ರ ಅದನ್ನು ಹೇಳ್ಕೊಳ್ಳಿ, ಅಥವಾ ಹೊರಗಡೆಯವರ ಹತ್ರ ನಿಮಗೆ ಯಾರ ಮೇಲೆ ನಂಬಿಕೆ ಇರುತ್ತೆ ಅಂತಹ ವ್ಯಕ್ತಿ ಹತ್ರ ನೀವು ಹೇಳ್ಕೊಂಡಾಗ ಏನಾಗುತ್ತೆ ಅಂದ್ರೆ ನಿಮಗೆ ಅವರು ಸಮಾಜದಿಂದ ಹೊರಗಡೆ ತರಕ್ಕೆ ಅತ್ಯಂತವಾದಂತಹ ಒಂದು ಸುಲಭವಾದಂತಹ ಒಂದು ಲಾಭ ಆಗುತ್ತೆ ಪ್ರಿಯ ವೀಕ್ಷಕರೇ. ಹಾಗಾಗಿ ಹೇಳ್ತಾ ಇದ್ದೀನಿ. ಜೊತೆಗೆ ಇನ್ನೊಂದು ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ ಇಂತಹ ನೋವುಗಳಾದಾಗ, ಇಂತಹ ಪ್ರಯೋಗಗಳು ನಮ್ಮ ಮೇಲೆ ಆದಂತಹ ಸಂದರ್ಭದಲ್ಲಿ ಮುಂದಿನ ರೀತಿಯಲ್ಲಿ ಇನ್ನೊಬ್ಬ ವ್ಯಕ್ತಿ ನಮ್ಮ ಮೇಲೆ ಯಾವುದೇ ರೀತಿಯ ಕರ್ಮ ಫಲವನ್ನು, ನಮಗೆ ಕರ್ಮ ಇದೆ ಆಯಿತು, ಆದರೆ ಅವನು ಇನ್ನೊಬ್ಬನಿಗೆ ಇದೇ ರೀತಿಯಾಗಿ ಹೆಣ್ಣು ಮಕ್ಕಳಿಗೆ ಮಾಡಬಾರ್ದು ಅಂತಿದ್ದಾಗ ಸಂದರ್ಭದಲ್ಲಿ ನಾವು ಅವರಿಗೆ ಸರಿಯಾದ ಪಾಠವನ್ನ ಕಲಿಸಲೇಬೇಕಾಗುತ್ತೆ ಕೆಲವೊಂದೊಂದು ಸಂದರ್ಭದಲ್ಲಿ. ಹಾಗೆ ಅದರ ಜೊತೆಗೆ ನಮ್ಮ ಬಂಗಾರಗಳನ್ನಾಗಿರ್ಬೋದು, ನಮ್ಮ ಹಣ ಆಸ್ತಿಗಳನ್ನ ನಾವು ಕಳ್ಕೊಳ್ಳುವಂಥದ್ದು. ಹಲವಾರು ಜ್ಯೋತಿಷಿಗಳ ಮೊರೆ ಹೋಗಿರ್ತೀರಿ ನೀವು, ಜೊತೆಗೆ ದೇವಸ್ಥಾನಗಳಿಗೆ ಹೋಗಿರ್ತೀರಿ. ಇಂತಹ ಸಂದರ್ಭದಲ್ಲಿ ಎಷ್ಟೋ ಜನಕ್ಕೆ ಪರಿಹಾರನೇ ಆಗಿರಲ್ಲ. ಆದರೆ ನಿಮ್ಮ ತಂದೆ ತಾಯಿಂದಿರ ಮುಖಾಂತರ, ನಿಮ್ಮ ಹಿರಿಯರ ಮುಖಾಂತರ ನೀವು ನಿಮ್ಮ ಸರಿಯಾದ ದಾರಿಯಲ್ಲಿ ಹೋಗಿತ್ತು ಅಂತಂದ್ರೆ ಖಂಡಿತವಾಗ್ಲೂ ನಿಮಗೆ ಜೀವನದಲ್ಲಿ ಸುಗಮ ಜೀವನ ಉಂಟಾಗುತ್ತೆ. ಜೊತೆಗೆ ಇದೇನು ಅತ್ಯಂತ ದೊಡ್ಡ ಸಮಸ್ಯೆ ಇಲ್ಲ, ಆದರೆ ಆ ಸಮಸ್ಯೆಯನ್ನ ಎಳೆದು ತಂದು ಹಾಕೊಂಡ ನಂತರ ಅದರಿಂದ ಹೊರಗಡೆ ನಾವು ಬಂದೇ ಬರ್ಬೋದು ಪ್ರಿಯ ವೀಕ್ಷಕರೇ. ಯಾರು ಯಾವ ಸ್ಥಿತಿಯಲ್ಲಿ ಇರ್ತಾರೆ ಅನ್ನೋದನ್ನೇ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅದು ಹೆಣ್ಣೆ ಆಗಿರ್ಬೋದು ಅಥವಾ ಗಂಡೇ ಆಗಿರ್ಬೋದು.
ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಹಾಗಾಗಿ ಪ್ರಕೃತಿಯಲ್ಲಿ ಎಲ್ಲರಿಗೂ ಸಮವಾಗಿ ಬಾಳಕ್ಕೆ, ಸಮವಾಗಿ ಇರುವುದಕ್ಕೆ ನಮ್ಮ ಪಂಚಭೂತಗಳಲ್ಲೂ ನಮಗೆ ಏನು ಪ್ರಕೃತಿಯಲ್ಲಿ ಇರುವಂತಹ ಬ್ರಹ್ಮಾಂಡ ನಮಗೆ ಒಂದು ಸೂಚನೆ ಇದೆ. ಆದರೆ ಒಬ್ಬ ವ್ಯಕ್ತಿಯು ತಾನು ಮಾತ್ರ ಬೆಳೆಯಬೇಕು, ತನ್ನ ಸ್ವಾತಂತ್ರ್ಯವನ್ನು ಕಳೆದುಕೊಳ್ತಾನೆ. ಜೊತೆಗೆ ಇನ್ನೊಂದೇನಾಗುತ್ತೆ ಅಂತಂದ್ರೆ ನಮಗೆ ನಮ್ಮದೇ ಆದ ರೀತಿಯಲ್ಲಿ ನಾವು ವೀಕ್ಷಕರೇ. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ. ಜೊತೆಗೆ ಎಷ್ಟೋ ಜನ ನೀವು ನೋಡ್ಬೋದು, ವಶೀಕರಣ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಕೆಲವೊಮ್ಮೊಮ್ಮೆ ವಶೀಕರಣ ಮಾಡಿಕೊಂಡಾಗ ಆತ್ಮಗಳ ಪ್ರಯೋಗಗಳನ್ನು ಸಮೇತ ಮಾಡಿ ನಮ್ಮ ದೇಹಕ್ಕೆ ಬಿಡ್ತಾರೆ. ಇಂತಹ ಆತ್ಮಗಳ ಪ್ರಯೋಗಗಳನ್ನು ಮಾಡಿದಾಗ ಅಂತಹ ಸಮಯದಲ್ಲಿ ನಾವು ವಶೀಕರಣ ಮಾಡಿ ಅವರ ಮೇಲೆ ಪ್ರಯೋಗಗಳನ್ನು ಮಾಡಿದಾರಾ, ಅಥವಾ ಅವರ ಎಲ್ಲ ಕಾರ್ಯಗಳನ್ನು ಸ್ತಂಭನ ಮಾಡಿದಾರಾ, ಅಥವಾ ಆತ್ಮಗಳನ್ನು ಅವರ ದೇಹಕ್ಕೆ ಇಂಜೆಕ್ಟ್ ರೂಪದಲ್ಲಿ ಅಥವಾ ದೇಹಕ್ಕೆ ಆತ್ಮಗಳನ್ನು ಸೇರಿಸಿದಾರ ಅಂತ ನಾವು ನೋಡ್ಬೇಕಾಗುತ್ತೆ. ಯಾಕೆ ಅಂತಂದ್ರೆ ಇದರಿಂದ ಅವರು ನೆಮ್ಮದಿಯನ್ನ ಕಳ್ಕೊತಾರೆ, ಹಲವಾರು ಸಮಸ್ಯೆಗಳನ್ನ ಎದುರಿಸ್ಬೇಕಾಗುತ್ತೆ. ಇಲ್ಲಿ ನೋಡಿ, ಒಂದು ಕುದುರೆ ರೇಸ್ಗೆ ಹೋಗ್ತಾ ಇದ್ದಂತ ಕುದುರೆಯ ರೇಸ್ಗೆ ಬಿಟ್ಟಾಗ ಅದು ಅದ್ರದ್ದು ಏನು ಬರೀ ಓಡೋದು ಮಾತ್ರ ಒಂದು ಏನು ಕಾನ್ಸಂಟ್ರೇಷನ್ ಇರುತ್ತೆ. ಅದೇ ರೀತಿ ಈ ವಶೀಕರಣ ಆದಂತಹ ವ್ಯಕ್ತಿ ಏನಾಗುತ್ತೆ ಅಂದ್ರೆ ಅವರ ಕಾನ್ಸಂಟ್ರೇಷನ್ ಓನ್ಲಿ ಏನು ಅವನ ಬಗ್ಗೆ ಅಥವಾ ಅವಳ ಬಗ್ಗೆ ಮಾತ್ರ ಇಂತಹ ವ್ಯಕ್ತಿಗಳಿಗೆ ಇರುತ್ತೆ. ಹೀಗೆ ಅವರು ಹಲವಾರು ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ. ಜೊತೆಗೆ ನಕಾರಾತ್ಮಕ ಶಕ್ತಿ ಏನಾದ್ರೂ ಅಂತಹ ವ್ಯಕ್ತಿಯ ದೇಹದಲ್ಲಿ ಇದ್ದು ಜೊತೆಗೆ ವಶೀಕರಣ ಆಗಿದಂತಹ ಸಂದರ್ಭದಲ್ಲಿ ಅವರನ್ನು ಸರಿಯಾದ ಸೂಕ್ತವಾದಂತಹ ವ್ಯಕ್ತಿಯವರ ಹತ್ರನೇ ಹೋಗಿ ನೀವು ಪರಿಹಾರವನ್ನ ಮಾಡಬೇಕು. ನೋಡಿ, ಒಂದು ಕತ್ತಲು ಅಂತ ಆದ್ಮೇಲೆ ಬೆಳಕು ಇದ್ದೇ ಇರುತ್ತೆ, ಬೆಳಕು ಅಂತ ಇದ್ಮೇಲೆ ಕತ್ತಲು ಇದ್ದೇ ಇರುತ್ತೆ. ಅದೇ ರೀತಿ ಯಾರೇ ಆಗಲಿ ಇಂತಹ ಸಮಸ್ಯೆಯಿಂದ ನರಳ್ತಾ ಇರೋರು ದಯವಿಟ್ಟು ಇದರಿಂದ ಹೊರಗಡೆ ಬರಲೇಬೇಕು ಪ್ರಿಯ ವೀಕ್ಷಕರೇ. ಹೆಣ್ಣಾಗ್ಲಿ ಅದು ಗಂಡಾಗ್ಲಿ. ಎಗೇನ್ ನೆಕ್ಸ್ಟ್ ಬಂದ್ಬಿಟ್ಟು ಯಾವ ಹುಡುಗ ಹುಡುಗಿಯ ಆಗಿದ್ರು ಈ ತರ ಇಂಥ ಕೆಟ್ಟ ಚಟಗಳಿಗೆ ಹೋಗ್ಬಿಡಿ. ನೀವು ಅವಳನ್ನ ಇಷ್ಟಪಟ್ಟಿದ್ದೀರಾ, ನೇರವಾಗಿ ಪ್ರಪೋಸಲ್ ಮಾಡಿ ಪೇರೆಂಟ್ಸ್ಗೆ ಹೇಳಿ ಮದುವೆ ಮಾಡ್ಕೊಳ್ಳಕ್ಕೆ ಹೋಗ್ಕೊಳ್ಳಿ. ಇದೆಲ್ಲವೂ ಕರ್ಮದ ರಿಲೇಟಲ್ಲಿ ಆಗಿರುತ್ತದೆ. ಆದ್ರೆ ಇನ್ನು ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಉನ್ನತ ಸ್ಥಾನದಲ್ಲಿ ಇರುವಂತಹ ಎಷ್ಟೋ ಜನ ವ್ಯಕ್ತಿಯನ್ನು, ಜೊತೆಗೆ ರಾಜಕೀಯ ಆಗಿರ್ಬೋದು, ಒಂದು ಸಾಮಾಜಿಕ ಕಾರ್ಯದಲ್ಲಾಗಿರ್ಬೋದು, ಒಂದು ಆಫೀಸಿನಲ್ಲಾಗಿರ್ಬೋದು, ಇಂತಹ ಒಂದು ಹೆಣ್ಣು ಮಕ್ಕಳು ಕೆಲಸ ಮಾಡ್ತಾ ಇದ್ರೆ ಅಂತಹ ಹೆಣ್ಣು ಮಕ್ಕಳಿಗೂ ಸಮೇತ ಅವರನ್ನ ತೊಂದರೆ ಮಾಡಿ ತಮ್ಮ ವಶಕ್ಕೆ ಹಾಕಿಕೊಂಡು ಅವರಿಗೂ ಸಮೇತ ಹಲವಾರು ಸಮಸ್ಯೆಗಳನ್ನ ಕೊಡ್ತಾ ಇರ್ತಾರೆ ಪ್ರಿಯ ವೀಕ್ಷಕರೇ. ಯಾವಾಗ ವಶೀಕರಣ ಆದಂತಹ ವ್ಯಕ್ತಿಗಳು ಏನು ಅಂತಂದ್ರೆ ಅವರ ಒಂದು ಬುದ್ಧಿ ಸೀಮಿತದಲ್ಲೇ ಇರೋದಿಲ್ಲ, ಇವರು ಒಂದು ಕೈಗೊಂಬೆಯ ರೀತಿಯಲ್ಲಿ ಆಗಿರ್ತಾರೆ. ಕೆಲವರು ಬರೀ ಯಾರೋ ಕಮೆಂಟ್ ಹಾಕ್ತಾನೆ ಇದ್ದಾರೆ, ಸಮಸ್ಯೆಗಳನ್ನ ನಿಮ್ಮಲ್ಲಿ ಹಂಚಿಕೊಳ್ಳಬೇಕಾದ್ರೆ ಏನು ಮಾಡಬೇಕು, ಸಮಸ್ಯೆಗಳನ್ನ ನಮ್ಮಲ್ಲಿ ಹಂಚ್ಕೋಬೇಕು ಅಂತಂದ್ರೆ ನೇರವಾಗಿ ನನ್ನ ವಾಟ್ಸಾಪ್ ಮುಖಾಂತರ ಕನ್ಸಲ್ಟೇಷನ್ ತಗೊಳ್ಳಿ. ನಾನು ಪ್ರತಿ ಬಾರಿ ಹೇಳ್ತಾ ಇರ್ತೀನಿ, ನನ್ನ ಕನ್ಸಲ್ಟೇಷನ್ ನಂಬರ್ ಬಂದು 7019806595. ವಾಟ್ಸಪ್ ಮುಖಾಂತರ ಮೆಸೇಜ್ ಮಾಡಿ ವೈಯಕ್ತಿಕ ವಿಚಾರಗಳಿಗೆ ಪರ್ಸನಲ್ ಆಗಿ ಕನ್ಸಲ್ಟೇಷನ್ ತಗೊಳ್ಳಿ. ಯಾಕೆಂದ್ರೆ ಪರ್ಸನ್ ಟು ಪರ್ಸನ್ ಡಿಫ್ರೆಂಟ್ ಆಗಿರುವಂತಹ ಪ್ರಾಬ್ಲಮ್ಸ್ಗಳಿರುತ್ತೆ. ಎಲ್ಲವನ್ನು ನಾನು ಇದರಲ್ಲಿ ಹೇಳಕ್ಕಾಗಲ್ಲ, ನಿಮಗೆ ಮಾಹಿತಿಗಳನ್ನು ಕೊಡಬಲ್ಲೆ, ಆದರೆ ಎಲ್ಲ ವಿಚಾರಗಳಿಗೆ ವೈಯಕ್ತಿಕವಾದಂತಹ ಪರಿಹಾರಗಳೇ ಬೇರೆ ಇರುತ್ತೆ ಪ್ರಿಯ ವೀಕ್ಷಕರೇ. ಹಾಗಾಗಿ 2 ಗಂಟೆಗಳ ಅಂದ್ರೆ ಕೆಲವರನ್ನು ನೀವು ನೋಡ್ಬೋದು, ಒಟ್ನಲ್ಲೇ ಜೊತೆಗೆ ಇರ್ತಾರೆ, ಜೊತೆಗೆ ಇದ್ದು ಪ್ರೀತಿ ಮೋಸ ಅಂತೇಳಿ ಆ ಥರ ಎಲ್ಲ ಮಾಡ್ತಾರೆ. ಜೊತೆಗೆ ಕಂಟ್ರೋಲ್ಗೆ ಅವರನ್ನ ತಗೊಂಡ್ಬಿಡ್ತಾರೆ. ಅಂಥವ್ರು ಯಾವ ಕಾರ್ಯಗಳನ್ನು ಸಮೇತ ದೊಡ್ಡ ಲೇಡಿ ಆಫೀಸರ್ಸ್ ಆಗಿರ್ಬೋದು, ಜೆಂಟ್ಸ್ ಆಫೀಸರ್ಸ್ ಆಗಿರ್ಬೋದು, ಇಂತಹ ಒಂದು ಕೆಲಸವನ್ನ ಮಾಡಕ್ಕೆ ಆಗಲ್ಲ. ಅವ್ರು ನೋಡ್ಬೋದು ಮನೆಯಲ್ಲಿ ಬಂದು ಒಂಥರ ಏನೋ ಹೇಳ್ತಾರೆ, ಗುಮ್ಮನೆ ಕೂತಿದ್ದಾರೆ ಅಥವಾ ಮಂಕ್ ಆಗಿ ಕೂತ್ಕೊಳ್ಳುವಂಥದ್ದು ಅಂತ. ಸೊ ಇಂಥ ವಶೀಕರಣ ಆದಂತಹ ವ್ಯಕ್ತಿಯು ಮಂಕ್ ಆಗಿ ಕೂತ್ಕೊಳ್ಳುವಂಥದ್ದು, ಒಂಥರ ಕತ್ತಲೆ ಕೋಣೆಯಲ್ಲಿ ಇರ್ಬೇಕು ಅಂತ ಅನ್ಸೋದು, ನನಗೆ ಯಾರು ಬೇಡ ಅಂತ ಅನ್ಸೋದು, ಆಮೇಲೆ ಯಾವುದೇ ರೀತಿಯ ಕೆಲಸ ಕಾರ್ಯಗಳನ್ನ ಅವರು ಮಾಡಕ್ಕೆ ಇಷ್ಟಪಡಲ್ಲ. ಜೊತೆಗೆ ಅವರ ದೇಹದಲ್ಲಿ ಒಂದಲ್ಲ ನೋವು ಉಂಟಾಗ್ತಾ ಇರುತ್ತೆ. ಯಾಕೆಂದ್ರೆ ವಶೀಕರಣ ಮಾಡಿ ಆ ನಂತರದಲ್ಲಿ ಅವರಿಗೆ ಏನಾದ್ರೂ ಆತ್ಮಗಳ ಸಮಸ್ಯೆನೋ ಅಥವಾ ಆತ್ಮಗಳನ್ನು ಅವರ ಮೇಲೆ ಬಿಟ್ಟಿದ್ರೆ ಏನಾಗುತ್ತೆ ಅಂದ್ರೆ ಮೊದಲೇ ಮಂಕಾಗೋಗಿರ್ತಾರೆ. ಅದರ ಜೊತೆಗೆ ಇಂತಹ ನೆಗೆಟಿವ್ ಎನರ್ಜಿಯನ್ನು ಅವರ ದೇಹದಲ್ಲಿ ಸೇರಿಸಿದಾಗ ಇನ್ನೂ ಹಲವಾರು ಸಮಸ್ಯೆಗಳನ್ನ ಎದುರಿಸ್ತಾರೆ. ಜೊತೆಗೆ ದೇಹದಲ್ಲಿ ನೋವು ಉಂಟಾಗುತ್ತೆ. ಆ ನೋವು ಅವರು ಯಾರಿಗೂ ಹೇಳ್ಕೊಳಕ್ಕೂ ಆಗಲ್ಲ. ವೈದ್ಯಕೀಯ ಚಿಕಿತ್ಸೆಯಲ್ಲಿ ಹೋದ್ರೆ ಅಂತಹ ವೈದ್ಯಕೀಯ ಚಿಕಿತ್ಸೆಯಲ್ಲಿ ಅವರ ಎಲ್ಲ ರಿಪೋರ್ಟ್ಸು ನಾರ್ಮಲ್ ಬರ್ತಾ ಇರ್ತದೆ. ಆದ್ರೆ ಆ ವ್ಯಕ್ತಿ ಏನ್ ಮಾಡ್ತಾರೆ, ಸುಮ್ಮನೆ ಆದ್ರೂ ಮೊಬೈಲ್ ಇಟ್ಕೊಳ್ಳೋದು ಅಥವಾ ಫಿಲಮು ಅಂತ ಅಥವಾ ಸುಮ್ಮನೆ ಕೂತಿರೋದು ಅಥವಾ ಯಾವುದೇ ರೀತಿಯ ಕೆಲಸಕ್ಕೆ ಹೋಗದೇ ಇರುವಂತ. ಅದರ ಜೊತೆಗೆ ಎಷ್ಟೇ ಉನ್ನತ ಸ್ಥಾನದಲ್ಲಿ ಇದ್ರೂನು ಅಂತಹ ವಶೀಕರಣ ಆದವರು
ಏನ್ ಮಾಡ್ತಾರೆ ಅಂತಂದ್ರೆ, ಯಾವ ವ್ಯಕ್ತಿ ವಶೀಕರಣ ಮಾಡಿರ್ತಾರೆ ಅಂತಹ ವ್ಯಕ್ತಿಯ ಗಂಡಸಿನ ಅಥವಾ ಹೆಣ್ಣಿನ ಮಾತನ್ನೇ ಅವರು ಕೇಳ್ಕೊಂಡು ಇರ್ತಾರೆ ಪ್ರಿಯ ವೀಕ್ಷಕರೇ. ಹಾಗೆ ಏನಾದ್ರೂ ಸ್ವಲ್ಪ ಹೇಳಿದ ತಕ್ಷಣ ಕೋಪ ಮಾಡ್ಕೊಳ್ಳೋದು, ಕಿರ್ಚಾಡುವಂಥದ್ದು, ಮೊಬೈಲ್ ಹೊಡೆದಾಕುವಂಥದ್ದು, ಟಿವಿ ಹೊಡೆದಾಕುವಂಥದ್ದು, ಅಥವಾ ಸಿಕ್ಕಾಬಟ್ಟೆ ಎಲ್ಲರ ಮೇಲೆ ಜಗಳಕ್ಕೆ ಹೋಗುವಂಥದ್ದು, ನಾನು ಯಾರ ಜೊತೆನೂ ಇರಲ್ಲ, ನನಗೆ ತಂದೆ ತಾಯಿಂದಿರು ಬೇಡ, ಹಿರಿಯರು ಬೇಡ, ದೊಡ್ಡವರು ಬೇಡ, ಎಲ್ಲರ ಜೊತೆ ಒಂದು ಗೌರವದಿಂದ ನಡ್ಕೊಳ್ಳದೆ ಪದೇ ಪದೇ ತಾನು ನಿಂದನೆಗೆ ಒಳಗಾಗೋದು, ಇತರವರಿಗೂ ನಿಂದನೆಗೆ ಒಳಗಾಗಿ ಯಾವ ವ್ಯಕ್ತಿಯನ್ನು, ಯಾವ ಹುಡುಗನ ಒಂದು ವಶೀಕರಣ ಆಗಿದೆ ಆ ವ್ಯಕ್ತಿಯನ್ನೇ ಹಿಂದೆನೆ ಹೊರಟೋಗ್ತಾರೆ. ಆ ನಂತರದಲ್ಲಿ ತನ್ನ ಜೀವನವನ್ನ ಸರಿಯಾದ ಸಂದರ್ಭದಲ್ಲಿ ಸರಿಯಾದ ರೀತಿಯಲ್ಲಿ ಮಾರ್ಗದರ್ಶನ ಸಿಗದೆ ಕೊನೆಯಲ್ಲಿ ಅವರು ಅಂತ್ಯವನ್ನ ಮಾಡ್ಕೋತಾರೆ. ಅದೇ ರೀತಿ ಕೆಲವು ಮದುವೆ ಆಗಿರೋ ಹೆಣ್ಮಕ್ಳಿಗೂ ಅಷ್ಟೇನೆ, ಕೆಲವ್ರು ಏನ್ ಮಾಡ್ತಾರೆ ಅಂತಂದ್ರೆ, ತನ್ನ ಗಂಡ ಚೆನ್ನಾಗಿರ್ತಾನೆ, ಒಳ್ಳೆಯವನೇ ಇರ್ತಾನೆ, ಏನೋ ಸಣ್ಣ ಪುಟ್ಟ ವಿಚಾರಗಳನ್ನ ಬೇರೆಯವ್ರ ಹತ್ರ ಶೇರ್ ಮಾಡ್ಕೊಂಡಾಗ ಅದಕ್ಕೆ ಇನ್ನೂ ಹಲವಾರನ್ನ ಸೇರಿಸ್ಬಿಟ್ಟು ಅವ್ರೇನ್ ಮಾಡ್ತಾರೆ ಅಂತಂದ್ರೆ, ಬೇರೆ ಗಂಡಸಿನ ಮೇಲೆ ಇವರಿಗೆ ವ್ಯಾಮೋಹ ಬರುವಂಗೆ ಅಥವಾ ಬೇರೆಯವ್ರನ್ನ ಪರಿಚಯ ಮಾಡೋದು, ಆ ಪರಿಚಯ ಮುಖಾಂತರ ಈಗ ನೀವು ನೋಡ್ಬೋದು ಎಷ್ಟೋರು ಜನ ಆಡ್ ಆಗ್ತಾರೆ, 5 ನಿಮಿಷದಲ್ಲಿ ವಶೀಕರಣ, 10 ನಿಮಿಷದಲ್ಲಿ ವಶೀಕರಣ ಅಂತ ಹೇಳ್ತಾರೆ. ಅಂತಹ ವಶೀಕರಣ ಮಾಡಿಕೊಂಡು ಬೇರೆ ಕೆಟ್ಟ ತಾಂತ್ರಿಕರ ಹತ್ರ ಹೋಗ್ಬಿಟ್ಟು ಅವರಿಗೆ ಆ ಥರ ಮಾಡ್ತಾರೆ. ಅಂತಹ ಸಂದರ್ಭದಲ್ಲಿ ಅಂತಹ ಹೆಣ್ಣು ಮಕ್ಕಳನ್ನ ನೀವು ನೋಡ್ಬೋದು, ಗಂಡನ ಮೇಲೆ ಯೋಚನೆ ಇರಲ್ಲ, ಅಥವಾ ಮಕ್ಕಳ ಬಗ್ಗೆ ಯೋಚನೆ ಇರಲ್ಲ, ತನ್ನ ಸಾಮಾಜಿಕ ಕಳಕಳಿನೂ ಯೋಚನೆ ಇರಲ್ಲ. ಮುಂಚೆ ತುಂಬಾ ಚೆನ್ನಾಗಿದ್ದಂತಹ ವ್ಯಕ್ತಿ ಅಥವಾ ಹೆಣ್ಣು ಮಗಳು ಅಥವಾ ಏನು ಸಂಸಾರಸ್ಥ ಸ್ತ್ರೀಯಳು ಸಂಸಾರದಿಂದ ಹೊರಗಡೆ ಬಂದು ಆ ಗಂಡಸಿನ ಹಿಂದೆನೆ ಅಥವಾ ಆ ಗಂಡಿನ ಹಿಂದೆನೆ ಹೊಟ್ಟೋಗುವಂಥದ್ದು ಸಮಾಜದಲ್ಲಿ ಎಷ್ಟೋ ನಡೀತಾ ಇರುತ್ತೆ. ಅಂಥದ್ದನ್ನ ನೀವು ನೋಡ್ಬೇಕು. ಇಂಥ 5 ನಿಮಿಷ 10 ನಿಮಿಷ ಆಡ್ಗಳಿಗೆ ನೀವು ನಿಮ್ಮ ರೀತಿಯಾದಂತಹ ಯಾವ ರೀತಿಯಾಗಿ ನೀವು ಮಾಡಬೇಕು ಅನ್ನೋದು ನಿಮ್ಮ ಆಲೋಚನೆ, ನಿಮ್ಮ ಇದನ್ನ ನೀವು ನೋಡ್ಕೋಬೇಕಾಗುತ್ತೆ. ಹಾಗಾಗಿ ಇಂತಹ ಹಲವಾರು ಸಮಸ್ಯೆಗಳಿಂದ ಹೊರಗಡೆ ಬನ್ನಿ ಪ್ರಿಯೋಕ್ಷರೇ. ಮದುವೆ ಆಗಿರೋ ಹೆಣ್ಮಕ್ಳು ಹೇಳ್ಕೊಳಕ್ಕಾಗಲ್ಲ, ಹೇಳ್ಕೊಂಡ್ರೆ ಗಂಡನಿಗೆ ಗೊತ್ತಾಗುತ್ತೆ, ಅತ್ತೆ ಗೊತ್ತಾಗುತ್ತೆ, ತಂದೆ ತಾಯಿದಿರಿಗೆ ಗೊತ್ತಾಗುತ್ತೆ, ಅಕ್ಕ ತಂಗಿಂದಿರಿಗೆ ಗೊತ್ತಾಗುತ್ತೆ. ಅಂತಹ ಸಂದರ್ಭದಲ್ಲಿ ನಾವು ಏನ್ ಮಾಡ್ಬೇಕು, ಅಂತಹ ಹೆಣ್ಣಿನ ಮೇಲೆ ನಕಾರಾತ್ಮಕ ಶಕ್ತಿಯನ್ನು ಬಿಟ್ಟಿದ್ರೆ ಅಥವಾ ಮಾಂತ್ರಿಕ ಬಾಧೆಗಳನ್ನು ಮಾಡಿ ವಶೀಕರಣವನ್ನು ಮಾಡಿದ್ರೆ ಅವಳ ಸ್ಥಿತಿ ಯಾವ ರೀತಿ ಆಗ್ಬೇಕು, ಅವಳು ಯಾರ ಹತ್ರನೂ ಹೇಳ್ಕೊಳಕ್ಕಾಗಲ್ಲ. ಯಾರಾದ್ರೂ ಈ ವಿಡಿಯೋವನ್ನು ನೋಡ್ತಾ ಇದ್ರೆ ದಯವಿಟ್ಟು ಪ್ರತಿ ಹೆಣ್ಮಕ್ಳಿಗೂ ಶೇರ್ ಮಾಡಿ, ಜೊತೆಗೆ ಪ್ರತಿ ಗಂಡು ಮಕ್ಕಳಿಗೂ ಶೇರ್ ಮಾಡಿ. ಕೆಲವು ತಾಂತ್ರಿಕರು ಇರ್ತಾರೆ, ನಾನು ಕಳೆದ ವಿಡಿಯೋದಲ್ಲಿದ್ದೆ, ಪರಿಹಾರಕ್ಕೆ ಅಂತ ಹೋದಂತಹ ಹೆಣ್ಣನ್ನೇ ನಾನು ಭೋಗಿಸ್ಬೇಕು ಅಂದ್ರೆ ನಿನ್ಗಿರೋ ಸಮಸ್ಯೆಗೆ ನಾನು ಈ ತರ ಮಾಡಿದ್ರೆ ಸರಿ ಆಗುತ್ತೆ ಅಂತ. ಆ ತರ ಎಲ್ಲೂ ಇಲ್ಲ ಪ್ರಿಯ ವೀಕ್ಷಕರೇ. ಹಾಗಾಗಿ ಯಾವುದೇ ಪರಿಹಾರಗಳಿಗೆ ಹೋಗೋಕ್ಕಿಂತ ಮುಂಚೆ ನಾವು ನಮ್ಮ ಗಂಡಂದಿರನ್ನ, ನಮ್ಮ ಮಕ್ಕಳನ್ನ ಈ ತರ ನಾವು ಜೊತೆಗೇನೆ ಕರ್ಕೊಂಡು ಹೋಗಿ ಅಂತ ಹೇಳ್ತೀನಿ ಪ್ರಿಯ ವೀಕ್ಷಕರೇ. ಮತ್ತೊಮ್ಮೆ ಯಾವುದೇ ಹೆಣ್ಣು ಮಕ್ಕಳಾಗ್ಲಿ, ಯಾವುದೇ ಗಂಡು ಮಕ್ಕಳು ಆಗ್ಲಿ, ಹೆಣ್ಣು ಉನ್ನತ ಸ್ಥಾನಕ್ಕೆ ಹೋದಾಗ ಹೆಣ್ಣು ಮಕ್ಕಳಿಗೂ ಮಾಡ್ತಾರೆ. ಅದು ರಾಜಕೀಯವಾಗಿ ಆಗಿರ್ಬೋದು, ಅಥವಾ ಗೌರ್ಮೆಂಟ್ ಆಫೀಸರ್ಸ್ ಆಗಿರ್ಬೋದು, ಅಥವಾ ಪ್ರೈವೇಟ್ ಸೆಕ್ಟರ್ಸ್ ಅಲ್ಲಾದ್ರೂ ಮಾಡಿರ್ತಾರೆ. ಅದೇ ರೀತಿ ಗಂಡಗುನು ಮಾಡಿರ್ತಾರೆ. ಇದನ್ನ ಯಾವ ರೀತಿ ಅಂತಂದಾಗ ಮುಂದಿನದೇನಂದ್ರೆ ಗಂಡಸಿಗೆ ಆದಂತಹ ಸಂದರ್ಭದಲ್ಲಿ ಆಗುವ ಲಕ್ಷಣಗಳು ಏನು ಅಂತ ನಾನು ಹೇಳ್ತೀನಿ. ಹೆಣ್ಣು ಮಕ್ಕಳಲ್ಲಾದ್ರೆ ಮದುವೆ ಆಗಲ್ಲ ಅನ್ನೋದು, ಅವನ್ನೇ ಮದುವೆ ಆಗ್ತೀನಿ ಅನ್ನೋದು, ಎಜುಕೇಶನ್ ಡ್ರಾಪ್ ಮಾಡೋದು, ಆಹಾರದಲ್ಲಿ ಊಟ ಸೇರಲ್ಲ, ಊಟ ಬಿಟ್ಬಿಡೋದು, ಜೊತೆಗೆ ಅವ್ರದೇ ಯೋಚನೆ ಮಾಡ್ಕೊಂಡು ಕೂತ್ಕೊಳ್ಳೋದು, ಮನೆ ಬಿಟ್ಟು ಹೋಗ್ತೀನಿ ಅನ್ನೋದು, ಪಾಯ್ಸನ್ ಕುಡಿತೀನಿ ಅನ್ನೋದು, ಹ್ಯಾಂಗ್ ಮಾಡ್ಕೋತೀನಿ ಅನ್ನೋದು, ಪಿಜಿಗೆ ಹೊಟ್ಟೋಗ್ತೀನಿ, ನಾನು ಇಲ್ಲಿರಲ್ಲ, ನನ್ನ ಬೇರೆ ಊರಿಗೆ ಕಳಿಸಿ ಅನ್ನೋದು, ಒಂದು ಕಾಲೇಜ್ ಬಿಟ್ಟು ಇನ್ನೊಂದು ಕಾಲೇಜಿಗೆ ಕರ್ಕೊಂಡು ಹೋಗೋದು, ಒಂದು ಮನೆ ಬಿಟ್ಟು ಇನ್ನೊಂದು ಮನೆ ಮಾಡುವಂಥದ್ದು, ಈ ಥರ ಎಲ್ಲ ಹಲವಾರು ಸಮಸ್ಯೆಗಳನ್ನ ಅವರು ಎದುರಿಸ್ತಾರೆ. ಜೊತೆಗೆ ಅವರ ಮುಖದಲ್ಲಿ ತುಂಬಾ ಕಳೆಗುಂದಿರುತ್ತೆ, ಪೂರ್ತಿ ಮಂಕ್ ಆಗೋಗ್ಬಿಟ್ಟಿರ್ತಾರೆ, ದೇಹದ ಸ್ಥಿತಿನೇ ಬೇರೆ ತರ ಆಗೋಗಿರುತ್ತೆ. ಯಾಕೆಂದ್ರೆ ಯಾವ ಹೆಣ್ಣನ್ನ ಯಾರು ಜಾಸ್ತಿ ಭೋಗಿಸಿ ಈ ತರ ವಶೀಕರಣ ಮಾಡ್ಕೊಂಡು ಇದು ಮಾಡಿರ್ತಾರೋ ಅಂತ ದೇಹ ಒಂಥರ ಕೃಶವಾಗುತ್ತೆ. ಅವಳ ಕಣ್ಣುಗಳಲ್ಲಿ ಅಥವಾ ಅವಳ ಮುಖದಲ್ಲಿ ಅವಳ ನಡತೆಯಲ್ಲೇ ಗೊತ್ತಾಗುತ್ತೆ. ಇದನ್ನ ಸೂಕ್ಷ್ಮವಾಗಿ ಯಾರು ಗಮನಿಸಿ ನಮ್ಮಂಥವ್ರು ಹೇಳ್ತಾರೋ ಅಂಥವರಿಗೆ ಮಾತ್ರ ಇಂತಹ ವ್ಯಕ್ತಿಗಳನ್ನ ಹೊರಗಡೆ ತಗೊಂಡ್ ಬರಕ್ಕೆ ಸಾಧ್ಯ ಅಂತ ಹೇಳ್ತೀನಿ. ಇದು ಯಾವುದು ಸಮಸ್ಯೆಯನ್ನ ತುಂಬಾ ತಲೆಗೆ ಹಾಕೋಬೇಡಿ, ತಂದೆ ತಾಯಿಂದಿರಾಗ್ಲಿ ಅಥವಾ ಹೆಣ್ಣು ಮಕ್ಕಳಾಗ್ಲಿ, ಖಂಡಿತವಾಗ್ಲೂ ಇದರ ಸಮಸ್ಯೆಗೆ ಹೊರಗಡೆ ಬರ್ಬೋದು ಅಂತ ಹೇಳ್ತೀನಿ. ಇದರ ಮುಂದಿನ ವಿಡಿಯೋವನ್ನ ಮುಂದಿನ ವಿಭಾಗದಲ್ಲಿ ಕೊಡ್ತೀನಿ ಅಂತ ಹೇಳ್ತೀನಿ ಪ್ರೇಕ್ಷಕರೇ. ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳು. ಯಾರಾದ್ರೂ ನನ್ನ ಚಾನೆಲ್ನ ಮೊದಲನೇ ಬಾರಿಗೆ ನೋಡ್ತಾ ಇದ್ರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಇನ್ನು ಹಲವಾರು ಜನಕ್ಕೆ ಶೇರ್ ಮಾಡಿ. ಒಂದು ಎರಡನೇದಾಗಿ ನಾ ಏನ್ ಹೇಳ್ತೀನಿ ಅಂತಂದ್ರೆ, ಯಾರಿಗಾದ್ರೂ ವೈಯಕ್ತಿಕವಾಗಿ ಕನ್ಸಲ್ಟೇಷನ್ ಬೇಕು ಅಂತಂದ್ರೆ 7019806595ಗೆ ನೀವು ಡೈರೆಕ್ಟ್ ಆಗಿ ವಾಟ್ಸಪ್ ಮುಖಾಂತರ ಮೆಸೇಜ್ ಮಾಡಿ, ಆ ನಂತರದಲ್ಲಿ
ನನ್ನ ಕಾಂಟ್ಯಾಕ್ಟ್ ಮಾಡಿ. ಆ ವಾಟ್ಸಪ್ಪಲ್ಲಿ ಗುಡ್ ಮಾರ್ನಿಂಗ್, ಗುಡ್ ಈವ್ನಿಂಗ್ ಇವೆಲ್ಲ ನನಗೆ ಏನು ಅವಶ್ಯಕತೆ ಇಲ್ಲ. ಡೈರೆಕ್ಟಾಗಿ ವಿಷಯಕ್ಕೆ ಬನ್ನಿ. ಐ ಡೋಂಟ್ ಬಿಲೀವ್ ಎನಿ ಅಸ್ಟ್ರಾಲಜರ್ಸ್ ಅಂತ ಹಾಕಿದ್ದಾರೆ. ಅಸ್ಟ್ರಾಲಜರ್ಸ್ನ ನೀವು ಬಿಲೀವ್ ಮಾಡಲ್ಲ ಅನ್ನೋದಕ್ಕೆ ಕಾರಣ ಇದೆ. ಯಾಕೆಂದರೆ ನಿಮ್ಮ ಪ್ರಾರಬ್ಧ ಕರ್ಮಗಳು ಅದೇ ಥರ ಇರುತ್ತೆ. ಒಂದು. ಎರಡನೇದಾಗಿ ನೀವು ಹಿಂದಿನ ಪ್ರಾರಬ್ಧದಲ್ಲಿ ನಿಮ್ಮ ದೇಹ ಬಂದು ಈ ಜನ್ಮದಲ್ಲಿ ಗಂಡಾಗಿರ್ಬೋದು ಅಥವಾ ಹೆಣ್ಣಾಗಿರ್ಬೋದು, ಆದರೆ ಹಿಂದಿನ ಜನ್ಮದಲ್ಲಿ ನೀವು ಯಾರಿಗೆ ಮೋಸ ಮಾಡಿದ್ರಿ, ನೀವು ಯಾರಿಗೆ ಇದೇ ಥರ ಸಮಸ್ಯೆಯನ್ನು ಉಂಟು ಮಾಡಿದ್ರಿ, ಅದೇ ರೀತಿ ಈ ಜನ್ಮದಲ್ಲಿ ನಾವು ಕೆಲವೆಲ್ಲ ಸಮಯಗಳಲ್ಲಿ ಕೆಲವು ತೊಂದರೆಗಳನ್ನ ಅನುಭವಿಸಬೇಕಾಗುತ್ತೆ. ಅದಕ್ಕಾಗಿ ಜ್ಯೋತಿಷ್ಯದವರನ್ನು ನಂಬೋಕ್ಕಿಂತ ಶಾಸ್ತ್ರ 100ಕ್ಕೆ 100 ಭಾಗ ಸತ್ಯ. ಆದರೆ ಶಾಸ್ತ್ರ ಹೇಳುವಂತಹ ವ್ಯಕ್ತಿ ಅವರು ಯಾವ ರೀತಿ ಹೇಳ್ತಾರೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ನನ್ನ ಹಲವಾರು ವಿಡಿಯೋಗಳನ್ನೇ ನೋಡಿದ್ರೆ ನಿಮಗೆ ಅರ್ಥ ಆಗೋದು. ಐ ಡೋಂಟ್ ಬಿಲೀವ್ ಇನ್ ಅಸ್ಟ್ರಾಲಜರ್ಸ್ ಅಂದಾಗ, ಯಾಕಂದ್ರೆ ಕರ್ಮದ ಕಾನ್ಸೆಪ್ಟ್ ಅಲ್ಲಿ ಆ ಭಗವಂತನು ಆ ಭಗವತಿ ಏನಾಗಿದೆ, ಭಗವತಿನೇ ನಮಗೆ ನಮ್ಮ ಪ್ರಾರಬ್ಧ ಕರ್ಮದ ಒಂದು ಭಾಗವನ್ನು ತಾನೇ ಮುಚ್ಚಿರ್ತಾಳೆ. ಇದೆಲ್ಲವೂ ಕರ್ಮದ ವಿಷಯದಲ್ಲಿ ಹೋಗುತ್ತೆ. ಹಾಗೆ ನೀವು ಒಂದು ತಿನ್ಲಿಕ್ಕೆ ಅಂತ ಹೋದಾಗ ಪಾನಿಪುರಿ ಮಸಾಲೆ ಪುರಿ ತಿನ್ನಕ್ಕೆ ಅಂತ ಹೋಗ್ತೀರಿ, ಒಂದು ಬಟ್ಟೆ ತಗೊಳಕ್ಕೆ ಅಂತ ಇರುತ್ತೆ, 20 ಕಡೆ ಕೇಳ್ತಿರಲ್ವಾ, ಕೇಳ್ಕೊಂಡು ಹೋಗಿ ಯಾರು ಚೆನ್ನಾಗಿದ್ದಾರೆ, ಯಾರು ಸೂಕ್ತ ವ್ಯಕ್ತಿ ಅಂತ ನೀವು ಹುಡುಕ್ತಿರಲ್ವಾ, ಅಥವಾ ನಮ್ಗೆ ತಿನ್ನಕ್ಕೆ ಅಥವಾ ಬಟ್ಟೆಗೆ ಅಥವಾ ಚಿನ್ನಕ್ಕೆ ಏನಕ್ಕೆ ಆದ್ರೂ. ಅದೇ ರೀತಿ ನೀವು ಯೋಚನೆ ಮಾಡ್ಬೇಕು, ನಾನು ಈ ತರ ವಿಡಿಯೋ ಬಿಡ್ತಾ ಇದ್ದೀನಿ ಅಥವಾ ವಿಡಿಯೋದಲ್ಲಿ ಮಾತಾಡ್ತೀನಿ, ಇದನ್ನ ಇವರಲ್ಲಿ ಜ್ಞಾನ ಎಷ್ಟಿದೆ, ಇವರ ಹತ್ರ ಹೋದಾಗೆ ನಮಗೆ ಪರಿಹಾರ ಆಗ್ಬಹುದಾ, ಇವರು ಎಷ್ಟು ವಿಡಿಯೋಗಳು ಮಾಡಿದ್ದಾರೆ, ಇವರು ಇದ್ರ ಬಗ್ಗೆ ಏನ್ ತಿಳ್ಕೊಂಡಿದ್ದಾರೆ, ನನ್ನ ಜೀವನದಲ್ಲಿ ಇದು ಏನಾದ್ರೂ ನಡೀತಾ ಇದೆಯಾ ಅಂತ ಫಸ್ಟ್ ಕರೆಕ್ಟ್ ಆಗಿ ಅರ್ಥ ಮಾಡ್ಕೋಬೇಕು. ಆ ನಂತರದಲ್ಲಿ ಅಸ್ಟ್ರಾಲಜರ್ಸ್ ಬಗ್ಗೆ ಆಗಿರ್ಬೋದು, ನ್ಯೂಮರಾಲಜಿಸ್ಟ್ ಬಗ್ಗೆ ಆಗಿರ್ಬೋದು, ಯಾವುದೇ ಗುರುಗಳ ಬಗ್ಗೆ ಮಾತಾಡ್ಬೇಕಾದ್ರೆ ನೀವು ಇದರ ಬಗ್ಗೆ ಎಷ್ಟು ಜ್ಞಾನವನ್ನ ತಿಳ್ಕೊಂಡಿದ್ದೀರಿ, ನಿಮಗೆ ಎಷ್ಟು ವರ್ಷದಿಂದ ಅನುಭವ ಇದೆ ಅಂತ ಹೇಳ್ಬಿಟ್ಟು ನೀವು ನೋಡ್ಬೇಕಾಗುತ್ತೆ ಪ್ರಿಯ ವೀಕ್ಷಕರೇ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ತೆ.